ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಅದಕ್ಕೂ ಮುಂಚೆ ತಾವೇನಾದ್ರು ಮೊದಲನೇ ಬಾರಿ ಚಾನಲ್ನ ವಿಸಿಟ್ ಮಾಡಿದರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಒಳ್ಳೆಯ ನಿರ್ಧಾರ ನಿಮ್ಮನ್ನ ಅರ್ಧ ಗೆಲ್ಲಿಸಿದರೆ ಇನ್ನರ್ಧ ಪ್ರಯತ್ನ ಮತ್ತು ಪರಿಶ್ರಮ ಗೆಲ್ಲಿಸುತ್ತದೆ. ಸ್ನೇಹಿತರೆ, ನಾವು ತುಂಬ ಸಲ ಏನು ಅನ್ಕೊಳ್ತೀವಪ್ಪ ಅಂದರೆ ಯಾವುದನ್ನು ಮಾಡೋದು ಯಾವುದನ್ನು ಬಿಡೋದು ಅನ್ನೋ ಒಂದು ನಿರ್ಧಾರಕ್ಕೆ ಬರೋಕ್ಕೆ ಆಗ್ತಾನೆ ಇಲ್ವಲ್ಲ ಅಂತ ತುಂಬಾ ಯೋಚನೆಯಲ್ಲಿ ಮಾಡ್ತಾ ಇರ್ತೀವಿ. ಸೊ ತುಂಬ ಸಲ ಬಿಡು ಆಮೇಲೆ ನಿರ್ಧಾರ ಮಾಡಿದರೆ ಆಯಿತು, ಸೊ ಆಮೇಲೆ ಯೋಚನೆ ಮಾಡಿದರೆ ಆಯಿತು, ಆಮೇಲೆ ಡಿಸೈಡ್ ಮಾಡಿದರೆ ಆಯಿತು, ಈ ರೀತಿಯಾಗಿ ತುಂಬಾ ನೆಪಗಳನ್ನು ಕೊಡ್ತಾ ಇರ್ತೀವಿ. ಆದರೆ ಒಂದು ವಿಷಯನ ನಾವು ಮರ್ತಿರ್ತೀವಿ. ಮೊದಲು ನಾವು ಏನು ನಿರ್ಧಾರ ಮಾಡ್ಕೊಳ್ತೀವಿ ಅಲ್ಲ, ನಮ್ಮ ಡಿಸಿಷನ್ ಏನಿರುತ್ತೆ ಅಲ್ಲ, ಅದರ ಮೇಲೆ ನಿಂತಿರುತ್ತೆ ನಿಮ್ಮ ಅರ್ಧ ಗೆಲುವು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಯಾಕಂದರೆ ನೀವು ಇಂಥದ್ದೇ ಮಾಡಬೇಕು, ಹೀಗೆ ಇರಬೇಕು, ಹೀಗೆ ಮಾಡಬೇಕು ಅಂತ ಯೋಚನೆ ಮಾಡದೇ ಇದ್ದರೆ ಏನೋ ಒಂದು ಮಾಡಿದರೆ ಆಯಿತು ಬಿಡು ಅಂತ ಯಾವುದೋ ಒಂದು ಲೆಕ್ಕಾಚಾರದಲ್ಲಿ ಸುಮ್ಮನೆ ಮಾಡ್ಕೊಂಡು ಹೋಗ್ತಾ ಇರ್ತೀರ ಹೊರತು, ಸೊ ಹೀಗೆ ಪರ್ಟಿಕ್ಯುಲರ್ ಆಗಿ ಇದು ನಡಿಲೇಬೇಕು ಅನ್ನೋ ರೀತಿಯಾಗಿ ನಿಮ್ಮ ಮೈಂಡ್ ಸೆಟ್ ಆಗಿರೋದಿಲ್ಲ. ಹಾಗಾಗಿ ನಾನು ಹೇಳೋದು ಅಷ್ಟೇ, ಮೊದಲು ದೃಢವಾದ ನಿರ್ಧಾರನ ಮಾಡಿ. ನೀವು ನಿರ್ಧಾರನ ಹೇಗೆ ತಗೊಳ್ತಿರೋ ಅದರಲ್ಲಿ ನಿಮ್ಮ ಅರ್ಧ ಜೀವನ ನಿಂತಿರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸರಿಯಾದ ನಿರ್ಧಾರ ತಗೊಂಡಾಗ ಜೀವನ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಬೇರೆ ನಿರ್ಧಾರಗಳನ್ನು ತಗೊಂಡಾಗ ಜೀವನದಲ್ಲಿ ಅಷ್ಟೇ ಸಫರ್ ಮಾಡಬೇಕಾಗುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಮೊದಲು ನಿಮ್ಮ ನಿರ್ಧಾರಗಳು, ನಿಮ್ಮ ವಿಚಾರಗಳಲ್ಲಿ ನಿಮ್ಮನ್ನು ನೀವು ಮೇನ್ ಪ್ರಿಯಾರಿಟಿ ಅಂತ ಕನ್ಸಿಡರ್ ಮಾಡಿ. ನಿಮ್ಮ ಒಂದು ವಿಚಾರಗಳಿಗೆ ಹಾಗೆ ಬೇರೆಯವರಿಗೆ ಸಂಬಂಧಪಡದಿರೋ ವಿಚಾರಗಳಲ್ಲಿ ಬೇರೆಯವ್ರನ್ನ ತಂದು ನೀವು ಆಲಿಸೋದು, ಹಾಗೆಯೇ ಅವರನ್ನು ನೀವು ತುಂಬಾ ಬ್ಲೇಮ್ ಮಾಡೋದು ಮುಂದೇನಾದ್ರು ಆದಾಗ, ಈ ರೀತಿಯೆಲ್ಲ ವಿಚಾರಗಳನ್ನ ಮಾಡ್ತಾ ಹೋದಾಗ ನಿಮ್ಮ ಮೇಲಿನ ನಂಬಿಕೆ ನೀವೇ ಕಳ್ಕೊಂಡಾಗೆ ಆಗುತ್ತೆ. ಹಾಗೆ ನೀವು ಬೇರೆಯವ್ರನ್ನು ಕೂಡ ನಂಬೋದಿಲ್ಲ, ಹಾಗೆ ನಿಮಗೆ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಕೂಡ ಇರೋದಿಲ್ಲ ಸ್ನೇಹಿತರೆ. ಅದಕ್ಕಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಇನ್ನರ್ಧ ನಿಮ್ಮನ್ನು ಗೆಲ್ಲಿಸೋದು ನಿಮ್ಮ ಪ್ರಯತ್ನ ಹಾಗೆ ನಿಮ್ಮ ಪರಿಶ್ರಮ, ಹೌದಲ್ವಾ? ಇವಾಗ ನಾನು ಏನೋ ಒಂದು ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಸುಮ್ಮನೆ ಕೂತ್ಬಿಟ್ರೆ ಆ ಕೆಲಸ ಆಗುತ್ತಾ? ಖಂಡಿತ ಆಗಲ್ಲ. ಹಾಗಾಗಿ ಏನು ಅನ್ಕೊಂಡಿದ್ದೀನೋ ಆ ಗುರಿನ ತಲುಪೋದಕ್ಕೆ ಬೇಕಾದಂತಹ ಪ್ರಯತ್ನಗಳನ್ನು ಇರ್ಬೋದು, ಹಾಗೆ ಅದ್ರ ಬೇಕಾದಂತಹ ದಾರಿಗಳನ್ನಾಗ್ಬೋದು, ಹುಡ್ಕೊಳ್ಳೋ ಕೆಲಸಗಳನ್ನು ನಾವೇ ಮಾಡಬೇಕಾಗುತ್ತೆ ಸ್ನೇಹಿತರೆ. ಹಾಗಾಗಿ ಸೊ ಅದನ್ನು ನೀವು ಹೇಗೆ ನಿಭಾಯಿಸ್ಕೊಳ್ತೀರಾ, ಯಾವ ದಾರಿನ ಆಯ್ಕೆ ಮಾಡ್ಕೊಳ್ತೀರಾ, ಇದೆಲ್ಲನೂ ಕೂಡ ನಿಮ್ಮ ಮೇಲೂ ಕೂಡ ಡಿಪೆಂಡ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಇಷ್ಟು ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ಲಿಕ್ಕೆ ಇಷ್ಟಪಡ್ತೀನಿ. ಅದಕ್ಕೂ ಮುಂಚೆ ಒಂದು ಮಾತು ಸ್ನೇಹಿತರೆ, ಸೊ ನಿಮ್ಮ ನಿರ್ಧಾರಗಳು ಚಿಕ್ಕದೇ ಇರ್ಬೋದು, ದೊಡ್ಡದೇ ಇರ್ಬೋದು, ಸೊ ಅದರ ಒಂದು ಆಲೋಚನೆಗಳು ಹಾಗೆ ಇದನ್ನು ಮಾಡಬೇಕಾ ಬೇಡವಾ ಅನ್ನೋದನ್ನ ನಿರ್ಧಾರ ಬೇರೆಯವ್ರ ಕೈಗೆ ಕೊಡೋದಕ್ಕಿಂತ ನೀವೇ ತಗೊಳ್ಳೋದು ತುಂಬಾ ಮುಖ್ಯ ಆಗಿರುತ್ತೆ. ಬೇರೆಯವ್ರು ತಗೊಂಡಂತಹ ನಿರ್ಧಾರಗಳು ಕೆಲವೊಮ್ಮೆ ನಿಮ್ಮ ಜೀವನನ ಹಾಳು ಮಾಡ್ಬೋದು ಕೂಡ ಉಂಟು ಅಲ್ವಾ? ಹಾಗಾಗಿ ಸೊ ಐ ಹೋಪ್ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.